ಥ್ಯಾಂಕ್ ಯು ಸೋ ಮಚ್ ಸರ್. ಬಹುಶಃ ನಮ್ಮ ಮುಖ್ಯ ಬೇಡಿಕೆ ಇದ್ದಿದ್ದು ನೀರು, ಪೊಲೀಸ್ ಠಾಣೆ. ದಯವಿಟ್ಟು ಇದೆರಡಕ್ಕೆ ನೀವು ತುಂಬಾ ಗಮನ ಕೊಟ್ಟಿದ್ದೀರಾ. ಬಹುಶಃ ಅದಕ್ಕೊಂದು ಜೋರಾದ ಚಪ್ಪಾಳೆ ಬರಲಿ ಅಲ್ವಾ. ನಮ್ಮ ವನಕ್ಕೆ ಇವರು ಈಗ ನಮ್ಮ ವಿಧಾನಸಭಾ ಸದಸ್ಯರಾಗಿರುವಂತಹ GT ದೇವೇಗೌಡರು ಹೊಸಬ್ರೇನಲ್ಲ, ಮುಂಚೆ ಒಂದ್ಸರಿ ಕೂಡ ಬಂದಿದ್ರಿ ಅಲ್ವಾ ಸರ್. ನಾನು ಹಸಿರಿನ ಮನುಷ್ಯ, ಸೊ ಹಸಿರಿನ ಮಧ್ಯೆ ನಂಗೆ ಬಹಳ ತೃಪ್ತಿ ಕೊಡ್ತು ಅಂತ ಹೇಳೋದವರು. ಆದ್ರೂ ನೋಡಿ, ಸಮಯ ಆದ್ರೂ ತುಂಬಾ ತಡ ಆದ್ರೂ ಬಿಡದೆ ಬಂದಿದ್ದೀರಾ. ಅದಕ್ಕೆ ನಾವು ಬಹಳ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇದಕ್ಕೆ ನೀವು ನಮ್ಮ ಸಭೆಯನ್ನ ಉದ್ದೇಶಿಸಿ ಒಂದೆರಡು, ಅಫ್ಕೋರ್ಸ್ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಒಂದೆರಡು ಮಾತಾಡಕ್ಕೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬೇಡ, ಇಲ್ಲಿ ಆಗಲೇ ಹೇಳಿದೆ, ವೈರಲ್ ಫೀವರ್ ಆಗಿ ಬೆಳಿಗ್ಗೆಯಿಂದ ಸುತ್ತಾ ಇದ್ದೀವಿ. ಆದರೂ ಊಟಗಳಿಲ್ಲೊಂದು ಸಭೆ, ಬೆಳಿಗ್ಗೆಯಿಂದ ವಾಲ್ಮೀಕಿ ಜಯಂತಿಗಳು, ಆದರೂ ಕೂಡ ಈಗಾಗಲೇ ನಮ್ಮ ಸಂಸದರು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಭಾಳಷ್ಟು ವಿಚಾರಗಳನ್ನು ತಮ್ಮೊಡನೆ ಹಂಚ್ಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ನಮ್ಮ ಅಪೋಲೋ ಸಂಸ್ಥೆಯಿಂದ ತಮಗೆ ನೆರವನ್ನು ಮಾಡಿರ್ತಕ್ಕಂಥದ್ದಕ್ಕೆ ಅವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ನರಸಿಂಹಮೂರ್ತಿಯವರು ಅಧ್ಯಕ್ಷತೆ ವಹಿಸಿದ್ದಾರೆ. ಎಲ್ಲ ಪದಾಧಿಕಾರಿಗಳು ಸೇರಿರ್ತಕ್ಕಂಥ ರೂಪನಗರದ ಹಿರಿಯರು, ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಾವೆಲ್ಲರೂ ಕೂಡ ನಿಮ್ಮ ಒಗ್ಗಟ್ಟು, ನಿಮ್ಮ ಪ್ರೀತಿ, ನಿಮ್ಮ ಪರಿಸರ, ನಿಮ್ಮ ಜಾಣ್ಮೆ, ನಿಮ್ಮ ಕರ್ತವ್ಯಕ್ಕೆ ಮೆಚ್ಚುಗೆಯನ್ನು ಕೂಡ ಯದುವೀರವರು ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಅವತ್ತು ವ್ಯಕ್ತಪಡಿಸಿದ್ದೇನೆ. ಸತತ ಪ್ರಯತ್ನ ನಿಮಗೆ ಗೊತ್ತಿದೆ. ಫಸ್ಟ್ ಬಂದಾಗ ನೀವೇನು ಕೊಡಬೇಡಿ, ಕುಡಿಯೋ ನೀರನ್ನು ಕೊಡಿ ಅಂತ ಹೇಳಿದ ಪ್ರಯತ್ನದಿಂದನೇ ಉಂಡವಾಡಿ 600 ಕೋಟಿ ರೂಪಾಯಿ ಯೋಜನೆಯನ್ನು ನಾನೇ ಫೈಟ್ ಮಾಡಿಸಿ 26 ಟ್ಯಾಂಕ್ಗಳು, 24 ಗಂಟೆ ಕುಡಿಯೋ ನೀರು ಇನ್ನು 6 ತಿಂಗಳು ಬರ್ತಾ ಇದೆ. 4 ತಿಂಗಳು ಬರ್ಬೋದು, 5 ತಿಂಗಳು ಬರ್ಬೋದು, ಅಥವಾ 6 ತಿಂಗಳು ಕಂಪ್ಲೀಟ್ ಆಗ್ಬೋದು. ಅಲ್ಲಿ ತಗೊಂಡು IAS ಆಫೀಸರ್ಗಳು ಹೇಳ್ತಿದ್ರು, ಮೈಸೂರು ಜನಸಂಖ್ಯೆ ಕಡಿಮೆ, ಮೇಘಲಾಪುರ ಇದೆ, ವಂಗಳಿ ಇದೆ, ನುಗ್ಗು ಇದೆ ಅಂತೇಳಿ ಕ್ಯಾಬಿನೆಟ್ಟಲ್ಲಿ ಭಾರಿ ಗಲಾಟೆ ಮಾಡಿ ಅವತ್ತು ಮಾಡಿಸಿದ್ದು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದರು, ಅಣ್ಣ ದುಡುಕ್ಬೇಡ ಅಂತ ಹೇಳಿದ್ರು. ಕ್ಯಾಬಿನೆಟ್ಟಲ್ಲಿ ಯಾರು ಸಚಿವ ಪ್ರತಿಭಟನೆ ಮಾಡಿ ನೀರು ಮಾಡಿದ್ದಾರೆ ಅಂತ ಕ್ಯಾಬಿನೆಟ್ ಒಳಗಡೆ ನಾನು ಒಬ್ಬನೇ ಮೈಸೂರಿನ ಕುಡಿಯೋ ನೀರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಅದಾದಮೇಲೆ ಯಡಿಯೂರಪ್ಪನವ್ರು ಬಂದು ಇದ್ದರು, ಅವರು ಸ್ವಲ್ಪ ಮುಂದುವರ್ಸಿದ್ರು. ಅದನ್ನು ಬೊಮ್ಮಾಯಿ ಬಂದರು, ಅವರು ಮುಂದುವರ್ಸಿದ್ರು. ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಬಿಟ್ಟಿಲ್ಲ ಕೆಲಸ ನಿಲ್ಲಲಿಕ್ಕೆ. ಅದನ್ನು ಬಿಡದೆ ಬೆನ್ನತ್ತು ಮಾಡಿಸ್ತಾ ಇದ್ದೀನಿ. UGD ಸಮಸ್ಯೆ ಅಲ್ಲಿಂದ ಏನು ಬರ್ತಾ ಇದೆ, ಹಾಸನಕೊಪ್ಪಳ ಆ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಅಲ್ಲೇ ಸೆಪ್ಟಿಕ್ ಟ್ಯಾಂಕ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀನಿ. ಸೆಪ್ಟಿಕ್ ಟ್ಯಾಂಕ್ ಆಗುತ್ತೆ, ಸೆಪ್ಟಿಕ್ ಟ್ಯಾಂಕು ಅಲ್ಲಿ ಸೇರಿಸಿದ್ದೀನಿ. ಅಲ್ಲಿ ನೀರು ಇಲ್ಲಿ ಬರದೇ ಇರೋ ರೀತಿಯೂ ಕೂಡ ಮಾಡಿದ್ದೀನಿ. ಇಲ್ಲಿ ಕುಡಿಯೋ ನೀರು ಮಾಡ್ತಕ್ಕಂಥದ್ದು ಕೂಡ ಅದು ಕೂಡ ಆಗಿದೆ. ಇನ್ನು ಪೊಲೀಸ್ ಸ್ಟೇಷನ್ ವ್ಯವಸ್ಥೆ ಭಾಳ ದಿವಸದಿಂದ ನಾನು ಮೀಟಿಂಗ್ಗಳು ಮಾಡಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿಂದ ಸರಸ್ವತಿಪುರಂ ಹತ್ರ ಇದೆ, ಆದರೂ ಜೈಪುರಕ್ಕೆ ಹೋಗ್ತಕ್ಕಂಥದ್ದು. ಸೌತ್ ಸ್ಟೇಷನ್ ಇದೆ, ಆ ಕಡೆ ನಮ್ಮ ಇದರಲ್ಲೇ ಸ್ಟೇಷನ್ ಇದೆ, ಎಲ್ಲಿ ಆಲ್ನಳ್ಳಿ ಸ್ಟೇಷನ್ನವರು ಕೂಡ ಅಕ್ಕಪಕ್ಕ ಮನೆಗಳು ಕೂಡ ಸೌತ್ ಸ್ಟೇಷನ್ ಬರುವಂಗಿದೆ. ಅದು ವಿಸ್ತೀರ್ಣ ಅದನ್ನೆಲ್ಲ ಮಾಡಿ ಮೈಸೂರಿರ್ತಕ್ಕಂಥ 3-4 ಸ್ಟೇಷನ್ಗಳನ್ನು ಮಾಡಬೇಕು ಅಂತಕ್ಕಂಥ ವಿಸ್ತಾರ ಮಾಡಲಿಕ್ಕೆ DG ಜೊತೆ ಮಾತಾಡಿ, ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿ ಖಂಡಿತ ಆಗಲೇಬೇಕು ಅಂತೇಳಿ ಆ ಪ್ರಯತ್ನ ನಡೀತಾ ಇದೆ. ಪ್ರಪೋಸಲ್ಲು ಕೂಡ ಆಗಿದೆ. ಸ್ಟೇಷನ್ಗಳು ಇನ್ನು 2-3 ಸ್ಟೇಷನ್ಗಳು ಬರ್ತವೆ ಇಲ್ಲಿಗೆ. ಅದು ಕೂಡ ಪ್ರಪೋಸಲ್ಲು ಕೂಡ ಅದನ್ನು ಬಿಟ್ಟಿಲ್ಲ. ಸ್ಟೇಷನ್ದು ಕೂಡ ಹೋರಾಟ ಮಾಡಿ ಆಗಿದೆ. ಅದು ಕೂಡ ಪ್ರಪೋಸಲ್ ಮಾಡಿ ನಮ್ಮ ಇಲ್ಲಿರ್ತಕ್ಕಂಥ ಒಬ್ಬ ಆಫೀಸರ್ಗೆ, ಅಧಿಕಾರಿಗೆ DG ವಹಿಸಿದ್ರು. ಅದನ್ನು ಪ್ರಪೋಸಲ್ ಅನ್ವೇಷ ಏನಾಯ್ತದು ಇನ್ನೂ ಎಷ್ಟು ಮಾರ್ಕ್ ಮಾಡಿದ್ದಾರೆ ಈಗ? ಒಟ್ಟಿಗೆ ಮೈಸೂರಲ್ಲಿ ಇರ್ತಕ್ಕಂಥದ್ದನ್ನ ಆಯಾ ವ್ಯಾಪ್ತಿ ಬರ್ತಕ್ಕಂಥ ಸ್ಟೇಷನ್ಗೆ ಅದನ್ನು ಸೇರಿಸ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೂಡ ಮಾಡಿದ್ದೀವಿ. ಅದು ಕೂಡ ಇನ್ನು 6 ತಿಂಗಳಲ್ಲಿ ಖಂಡಿತ ಸ್ಟೇಷನ್ ಕೂಡ ಬರ್ತವೆ, ಏನು ತೊಂದರೆ ಇಲ್ಲ, ಸ್ಟೇಷನ್ ಕೂಡ ಆಗುತ್ತೆ. ಆದರೆ ನಿಮಗೆ ಗೊತ್ತಿದೆ,
ರಸ್ತೆಗಳ ವಿಚಾರದಲ್ಲಿ 8 ವರ್ಷ ಆಯಿತು. 8 ವರ್ಷದಲ್ಲಿ ಹರ್ಷಗುಪ್ತ ಅನ್ನೋ AS ಅಧಿಕಾರಿ ನಿಧಿ 1 ನಿಧಿ 2 ಅಂತೇಳಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಯಾವುದೇ ರಸ್ತೆಗಳು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡದೇ ಇದ್ದಾಗ ಮಾಡಿದರು. ಕಾರಣ ಏನಪ್ಪ ಅಂತ ಹೇಳಿದ್ರೆ ಬರೀ CA ಸೈಟ್ ಮಾರ್ಕೊಂಡು ಮಾತ್ರ ಅಡ್ಮಿನಿಸ್ಟ್ರೇಷನ್ ಖರ್ಚು ಮಾಡಬೇಕೇ ಹೊರತು ಇದು ಮಾಡುವಂಗಿಲ್ಲ, ಹಿಂದಿನ ಬಡಾವಣೆಗಳನ್ನ ಅಂತಕ್ಕಂಥ ತೀರ್ಮಾನ ಕೈಗೊಂಡದ ಒಂದೇ ನಿಲುವಿನಿಂದ ಅದು ಸ್ಟಾಪ್ ಆಗಿ ಒಂದು ಬಾರಿ ನಾವು ಸುಮಾರು ನನ್ನ ಕ್ಷೇತ್ರಕ್ಕೇನೆ ಎಷ್ಟು ಸಾಧ್ಯವಾದಷ್ಟು ಒಂದು 100-120 ಕೋಟಿ ಖರ್ಚು ಮಾಡೋದು ಸಾಧ್ಯ ಆಗಲಿಲ್ಲ. ಗ್ರಾಮ ಪಂಚಾಯಿತಿ ಇತ್ತು, ನಿಮಗೆ ಗೊತ್ತು. ಗ್ರಾಮ ಪಂಚಾಯಿತಿನಲ್ಲಿ ಒಂದು ಕಸನೂ ಕೂಡ ತೆಗೆಯೋಕ್ಕಾಗ್ತಿರ್ಲಿಲ್ಲ. ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ. ಪಾರ್ಕ್ ಇರಲಿ, ಲೈಟ್ ಇರಲಿ, ಕಸನೂ ಕೂಡ ತೆಗೆಯೋಕ್ಕಾಗ್ತಿರ್ಲಿಲ್ಲ. ನಾನು ಮೈಸೂರು ಮಹಾನಗರ ಪಾಲಿಕೆಗೆ ಹೋಗಿ ಇದನ್ನು ಮಹಾನಗರ ಪಾಲಿಕೆಗೆ ಸಂಪೂರ್ಣವಾಗಿ ಸೇರಿಸಬೇಕು ಅಂತೇಳಿ ಹೋದಂಥ ಸಂದರ್ಭದಲ್ಲಿ JDS, BJP, ಕಾಂಗ್ರೆಸ್ಸಿನ ಎಲ್ಲ 65 ಸದಸ್ಯರುಗಳು ಕೂಡ 5,000 ಕೋಟಿ ರೂಪಾಯಿ ಕೊಡಿಸಿದ್ರೆ ನಾವು ಸೇರಿಸ್ಕೊತೀವಿ, ಇಲ್ಲದೆ ಸೇರಿಸಲ್ಲ ಅಂತೇಳಿ ರಿಜೆಕ್ಟ್ ಮಾಡಿದರು. ಅವ್ರು ರಿಜೆಕ್ಟ್ ಮಾಡಿದ ಪರಿಣಾಮ ನಾನು ಬಂದು ಮತ್ತೆ 4 ಪಟ್ಟಣ ಪಂಚಾಯಿತಿಗಳು, 1 ನಗರಸಭೆಯನ್ನು 15-20 ದಿವಸದಲ್ಲಿ ಪ್ರಪೋಸಲ್ ಹಗಲು ರಾತ್ರಿ ಮಾಡಿ ಯಡಿಯೂರಪ್ಪನವ್ರ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡೋದ್ರಿಂದ ಪಟ್ಟಣ ಪಂಚಾಯಿತಿ ನಗರಸಭೆಯನ್ನು ನಾನು ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅದು ಮಾಡಿದ್ರಿಂದ ಈಗ ಏನಾಗಿದೆ, ಅಟ್ಲೀಸ್ಟ್ ಕಸನಾದ್ರು ತೆಗಿತಾ ಇದ್ದಾರೆ, ಬಂದು ತೆಗಿತಾ ಇದ್ದಾರೋ ಇಲ್ವೋ, ವೆಹಿಕಲ್ಗಳು, ವಾಹನಗಳು ಇವೆಲ್ಲ ಬಂದು ಕೂಡ ಕಸ ತೆಗಿತಕ್ಕಂಥದ್ದು ಒಂದಷ್ಟು ಬಂದಿದೆ. ನೂತನವಾಗಿ ಇನ್ನೊಂದು ಏನಾಯಿತು ಅಂತ ಹೇಳಿದ್ರೆ, ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಿಂದೆ ಖಾತೆ ಕಟ್ಟಿಸ್ಕೊಳ್ತಕ್ಕಂಥದ್ದು, ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಎಲ್ಲ ಏನು ಮಾಡ್ತಿದ್ರು ಅದನ್ನೆಲ್ಲ ತೆಗೆದು ಪ್ರಾಧಿಕಾರಿಗಳಿಗೆ ಒಂದೇ ಸಾರಿ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ. ಒಂದೇ ಸಾರಿ 1 ಲಕ್ಷಕ್ಕೂ ಹೆಚ್ಚು ಖಾತೆಗಳಿದ್ದಾವೆ. 4 ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ನಗರಸಭೆಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡ್ತಿದ್ದಂಥ ಖಾತೆ ವಗೈರೆಗಳ ಆಸ್ತಿಗಳನ್ನು ಸಂಪೂರ್ಣವಾಗಿ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ಪ್ರಾಧಿಕಾರಗಳಲ್ಲೂ ಕೂಡ ಒಂದೇ ಸಾರಿ ಮಾಡಲಿಕ್ಕೆ ಹಣ ಇಲ್ಲ. ಈಗ ಸುಮಾರು ಒಂದು 7-8 ಕೋಟಿದು ಟೆಂಡರ್ ಕರೆಸಿದ್ದೀನಿ. ಸಣ್ಣ ಎಲ್ಲಿ ರಸ್ತೆಗಳಿದೆ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಾನೇನು ಮಾಡಿ ಹೇಳಿದ್ದೀನಿ ಅವ್ರಿಗೆ ಅಂತ ಹೇಳಿದ್ರೆ, ನೀವೇನು ವರ್ಗಾವಣೆ ಮಾಡಿದ್ದೀರಿ ಆ ಎಲ್ಲ ಬಡಾವಣೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿ ವರ್ಗಾವಣೆ ಮಾಡಬೇಕಾಗಿತ್ತು. ಅದರಿಂದ ಅದಕ್ಕೆ ಅನುದಾನ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ, ನಗರಾಭಿವೃದ್ಧಿ ಸಚಿವರಲ್ಲಿ, ನಮ್ಮ ಜಿಲ್ಲಾಧಿಕಾರಿಗಳು ನಾವು ಒಟ್ಟಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ನಡೀತಾ ಇದೆ. ಜೊತೆಗೆ ನಾನೇನು ಪಟ್ಟಣ ಪಂಚಾಯಿತಿ ಮಾಡಿದ ಮೇಲೂ ಕೂಡ ಗ್ರಾಮ ಪಂಚಾಯಿತಿ ಮಾಡಿದಾಗ ಇನ್ನೂ ಕೆಲಸ ಆಗ್ತಿರ್ಲಿಲ್ಲ. ಪಟ್ಟಣ ಪಂಚಾಯಿತಿ ಮಾಡಿದ ಮೇಲೂ ಕೂಡ ಸಂಪೂರ್ಣ ಮಾಡೋಕ್ಕಾಗ್ತಾ ಇಲ್ಲ. ಈ ಕಾರಣದಿಂದನೇ ನಾನು ನಮ್ಮ ರಿಂಗ್ ರೋಡ್ ಸುತ್ತ ಇರ್ತಕ್ಕಂಥದನ್ನು ಸೇರಿಸಿ ವಿಸ್ತಾರ ಮಾಡಿ ನಗರ ಪಾಲಿಕೆನ ಗ್ರೇಟರ್ ಮೈಸೂರು ಅಂತ ಮಾಡಿ ಅಂತೇಳಿ ನಾನು ಮತ್ತು ನಮ್ಮ ಸೋಮಣ್ಣವರು, ನಮ್ಮ ಪ್ರತಾಪ್ ಸಿಂಹ ಅವರೆಲ್ಲರೂ ಕೂಡ ಇದ್ದಾಗ ಒಂದು ಟರಾವ್ ಮಾಡಿ ನಾವು ಮಾಡಿದ್ವಿ. ಆವಾಗ ಮಾಡಲಿಲ್ಲ. ಅದರಿಂದ ನಾವೆಲ್ಲರೂ ಒಂದೇ ಒಂದು ಸಿಸ್ಟಮ್ ಏನಿದೆ ಅಂದರೆ, MP ಅವ್ರ ಗಮನಕ್ಕೆ UGD ನಗರ ಪಾಲಿಕೆಯಿಂದನೇ ಸೀದಾ ನಾವು ಮೇಂಟೈನ್ ಮಾಡಬೇಕು. UGD ಲೈನು ಕೂಡ, CDP ರೋಡು ಕೂಡ. ಹಿಂದೆ ಮಾಡಿದವರು ಏನು ಮಾಡಿದ್ದಾರೆ, ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ CDP ರೋಡ್ಗೆ ತಗೊಂಡಾಗಿ ನಮ್ಮ ಇದನ್ನು ಸೇರಿಸಲಿಲ್ಲ, UGD ಲೈನ್ ತಗೊಂಡೋಗಿ ಸೇರಿಸಲಿಲ್ಲ. ಒಂದೊಂದನ್ನು ಅಪ್ರೂವ್ ಮಾಡಿದ್ರು, ಸೈಟ್ ರಿಲೀಸ್ ಮಾಡಿದ್ರು, ದುಡ್ಡು ತಗೊಂಡು ಮಾಡಿಬಿಟ್ರು. ಎಲ್ಲ ಪರಿಸ್ಥಿತಿ ಮನೆ ಕಟ್ಕೊಂಡ್ಬಿಟ್ರು. ಹತ್ತಿರದಲ್ಲಿ ಸಿಟಿ ಒಳಗಡೆ ಮನೆ ಕಟ್ಕೊಂಡು ನಮ್ಗೆ ಅನುಕೂಲ ಆಯ್ತದೆ ಅಂತ. ಅವ್ರಿಗೆ UGD ಲೈನ್ ಸೇರಲಿಲ್ಲ, CDP ರೋಡು ಸೀದಾ ಹೋಗಿ ಮೇನ್ ರೋಡು ಸೇರಲಿಲ್ಲ. ಈ ರೀತಿ ಸಮಸ್ಯೆಗಳು ಹಲವಾರು ಇದ್ದಾವೆ. ಆ ಕಾರಣಕ್ಕೋಸ್ಕರನೇ ಗ್ರೇಟರ್ ಮೈಸೂರು ಮಾಡಬೇಕು ಅಂತೇಳಿ ಇವತ್ತಿಗೂ ಕೂಡ ನನ್ನ ಒತ್ತಾಯ ಇದ್ದೇ ಇದೆ. ಅದು ಕೂಡ ಮಾಡಲೇಬೇಕು ಅಂತಕ್ಕಂಥದ್ದು. ಈ ರೀತಿಯ ಕಾರಣಗಳಿಂದ ಎಷ್ಟೇ ಸಮಸ್ಯೆಗಳು ಇದ್ದರೂ ಕೂಡ ಮೊದಲಿದ್ದುದಕ್ಕೂ ಇವಾಗಲೂ ಕಸ ಲೈಟ್ಗಳು, ನಿಮ್ಮ ಲೈಟ್ಗಳನ್ನ ಹಾಕ್ಸಿಕ್ಕೆ ಯಾರೋ ಬಂದು ಹೇಳಿದ್ರು ಒಂದಲ್ಲಿ, ಪಟ್ಟಣ ಪಂಚಾಯತಿಲಿ 3 ದಿವಸಕ್ಕೆ ಲೈಟ್ ಹಾಕ್ತಾರೆ. ಲೈಟ್ಗೆ ಏನು ತೊಂದರೆ ಇಲ್ಲ, ನಿಮ್ಮ ಬೀದಿಗಳಿಗೆ ನೀವು ಬಂದು ಹೇಳ್ಬೇಕು ನಮಗೆ ಲೈಟ್ ಹಾಕಿ ಅಂತ ಹೇಳಿದ್ರೆ ಲೈಟನ್ನು 3-4 ದಿವಸದಲ್ಲಿ ಲೈಟ್ ಹಾಕೋಕ್ಕೆ ಏನು ತೊಂದರೆ ಇಲ್ಲ. UGD ಸಮಸ್ಯೆ ಸೆಪ್ಟಿಕ್ ಟ್ಯಾಂಕ್ ಆಗ್ತಾ ಇದೆ, ಅದು ಕೂಡ ಆಗುತ್ತೆ. ಸ್ಟೇಷನ್ ಪ್ರಪೋಸಲ್ ಕೂಡ ಹೋಗಿದೆ. MP ಅವರು ನಾನು ಇಬ್ಬರು ಕೂಡ ನಾವು ಒಟ್ಟಾಗಿ ನಾವು ಒಂದೇ, ನಿಮಗೆ ಗೊತ್ತಿದೆ ನಾನು ಯಾರ ಪರವಾಗಿ ಕೆಲಸ ಮಾಡಿದ್ದು. MP ಚುನಾವಣೆಯಲ್ಲಿ ಯದುವೀರವ್ರ ಪರವಾಗಿ ಗೆಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ ಶ್ರಮಪಟ್ಟು ಹಗಲು ರಾತ್ರಿ ಹೋರಾಟ ಮಾಡಿ ಪ್ರತಾಪ್ ಸಿಂಹ ಅವ್ರನ್ನು 2 ಬಾರಿ ಗೆಲ್ಲಿಸಿದ್ದು, ಯದುವೀರವ್ರನ್ನು ಗೆಲ್ಲಿಸಿದ್ದು, ಮಹಾಪೌರರಾಗಿ ಮಾಡಿದ್ದು. ಕಾಂಗ್ರೆಸ್ಸಿಂದ ಮಹಾಪೌರ ಬೆಳಕರತ್ತು ಬೇರೆ ಯಾರು ಆಗ್ತಾ ಇದ್ದು ನಮ್ಮನೆ ಕರೆಸಿ ಅವ್ರನ್ನ ನಾಗೇಂದ್ರನ ಕರೆಸಿ, ಮಂತ್ರಿ ಕರೆಸಿ, ಮಹಾಪೌರರು ಉಪಮಹಾಪೌರರು ಕೂಡ ಎರಡನ್ನೂ ಕೂಡ ನಾನೇ ಮೈಸೂರಿನಲ್ಲೂ ಕೂಡ BJP ಮಹಾಪೌರನ್ನು ಕೂಡ ಮಾಡಿದ್ದೀವಿ ನಾವು. ಇವತ್ತು ಆ ರೀತಿ ನಮ್ಮಲ್ಲಿ ಭೇದ ಭಾವ ಇಲ್ಲ. ನಮ್ಮಲ್ಲಿ ದಳ BJP ಎರಡೂ ಕೂಡ ಒಂದೇ ಇದ್ದೀವಿ. ಈಗ ಇನ್ನು ಸಮಸ್ಯೆನೂ ಯಾವುದೂ ಕೂಡ ಇಲ್ಲ. ಇದು ಇಲ್ಲದೆ ಇದ್ದಾಗಲೂ ಕೂಡ ನಾವು ಅದೇ ರೀತಿ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಮೋದಿಯವರ ನಾಯಕತ್ವ ದೇಶದಲ್ಲಿ ಗಟ್ಟಿ ಆಗಬೇಕು ಅಂತಕ್ಕಂಥದ್ರಿಂದನೇ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡ್ಕೊಂಡು ಬಂದಿದ್ದೀವಿ.
ವಿದ್ಯಾವಂತರಿದ್ದೀರಿ, ಒಗ್ಗಟ್ಟಿಂದ ಮಾಡ್ತಾ ಇದ್ದೀರಿ. ಇವೆಲ್ಲವನ್ನು ಕೂಡ ನಾನಾಗ್ಲಿ ಅವ್ರ ಹತ್ರಕ್ಕೆ ಹೋದಾಗಲಿ ನಾವಿಬ್ರು ಕೂಡ ಎಲ್ಲ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಮೈಸೂರು ನಗರದ ಸರ್ವತೋಮುಖ ಅಭಿವೃದ್ಧಿ ಆಗಲೇಬೇಕು. ಎಲ್ಲ ಜನರು ಕೂಡ ಕುಡಿಯೋ ನೀರಿನ ಸಮಸ್ಯೆ ಅಂತೂ ಅದ್ರ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ, ನಡೀತಾ ಇದೆ. 26 ಟ್ಯಾಂಕ್ಗಳು ನಡೀತಾ ಇದ್ದಾವೆ, ಪೈಪ್ಲೈನ್ ನಡೀತಾ ಇದೆ. ನಿಮ್ಗೆ ಗೊತ್ತಿದೆ, ಪೈಪ್ಲೈನ್ ಹಾಕಿ ರಸ್ತೆಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಸುಮಾರಾಗಿರೋ ರಸ್ತೆನೂ ಕೂಡ ಪೈಪ್ಲೈನ್ ಹಾಕ್ಬಿಟ್ಟು ಅವು ಕೂಡ ಬಿದ್ದೋಗ್ತಾ ಇವೆ. ಮತ್ತೊಮ್ಮೆ ಅದನ್ನು ಕೂಡ ಮಾಡಿಸ್ಬೇಕಾಗಿದೆ. ಅವೆಲ್ಲನೂ ಕೂಡ ಮಾಡಿಸೋಣ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ತಮ್ಗೆಲ್ಲರೂ ಕೂಡ ದಸರಾ ಮುಗಿದಿದೆ, ದೀಪಾವಳಿ ಬಂದಿದೆ, ಕಾರ್ತಿಕ ಮಾಸ ಬಂದಿದೆ. ನಿಮ್ಮ ಮನೆಯಲ್ಲಿ ಇಲ್ಲೆಂಗೆ ಜ್ಯೋತಿ ಬೆಳಗಿದ್ದೀರಿ ಹಂಗೆ ನಿಮ್ಮ ಶಾರದಾ ದೇವಿ ನಗರ ತುಂಬ ದೀಪದ ಜ್ಯೋತಿ ಬೆಳಗಲಿ. ರೂಪನಗರದಲ್ಲೂ ಕೂಡ ನಿಮ್ಮ ಮನಸ್ಸಿನಲ್ಲೂ ಕೂಡ ಜ್ಯೋತಿ ಬೆಳಗಲಿ ಅಂತ. ಹುಷಾರಿಲ್ಲ, ನನಗೆ ಮಾತಾಡೋಕೆ ಆಗ್ತಾ ಇಲ್ಲ, ಆದ್ರೂ ಕಷ್ಟಪಟ್ಟು ಮಾತಾಡ್ತಾ ಇದ್ದೀನಿ. ನಮಗೆಲ್ರಿಗೂ ಮತ್ತೆ ಹೊಸ ವರ್ಷದ ಶುಭಾಶಯಗಳನ್ನು, ನಮ್ಮ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಒಟ್ಟಿಗೆ ಬರ್ತಾ ಇದ್ದಾವೆಲ್ಲ. ಎಲ್ಲರಿಗೂ ಶುಭಾಶಯಗಳು. ತಾವೆಲ್ಲರೂ ಕೂಡ ವಿದ್ಯಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ಪ್ರಜ್ಞಾವಂತ ಜನ ಇಲ್ಲಿದ್ದೀರಿ. ಆ ಮೂಲಕ ಇದನ್ನು ಗುರುತಿಸಿದಿರಿ. ಈ ಕೀರ್ತಿ ನಿಮ್ಮಿಂದ ಈ ನಗರಕ್ಕೆ ಹರಳಲಿ ಅಂತ ಹೇಳಿ ಮತ್ತೊಮ್ಮೆ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ನೋಡಿ, ಜಿ.ಟಿ. ದೇವೇಗೌಡರನ್ನ ಕರೆದ್ರೆ ಇದೊಂದು ನಮ್ಗೆ ಅಡ್ವಾಂಟೇಜು. ನಮ್ದೆಲ್ಲ ಪ್ರಾಬ್ಲಮ್ ಅವರೇ ಹೇಳಿ ಸೊಲ್ಯೂಷನ್ ಹೇಳ್ಬಿಟ್ಟಿರ್ತಾರೆ ಅವರು. ಧನ್ಯವಾದಗಳು ಸರ್. ಜನ